ಟೆರೆಸ್ ಮೇಲೆ ಕಾಳು ಒಣಗಾಕ್ದಾಗ ಪಕ್ಷಿಗಳು ಬಂದು ಅದನ್ನ ತಿಂದು ಹಾಳು ಮಾಡುತ್ತೆ ಅನ್ನೋ ಟೆನ್ಷನ್ ನಿಮ್ಗೂ ಸಹ ಇದ್ರೆ ಈ ಡ್ರೈಯಿಂಗ್ ಕ್ಲಾತ್ ನ ಮಿಸ್ ಮಾಡದೆ ಪರ್ಚೇಸ್ ಮಾಡಿ. ಇದರಲ್ಲಿ ಕೆಳಗಡೆ ಕಾಟನ್ ಕ್ಲಾತ್ ಹಾಗೇನೆ ಮೇಲೆ ಈ ರೀತಿ ನೆಟ್ ಮತ್ತೆ ಜಿಪ್ ನ ಕೊಟ್ಟಿರೋದ್ರಿಂದ ಎಲ್ಲಾ ರೀತಿ ಕಾಳು ಹಪ್ಪಳ ಸಣ್ಗೆ ಏನೇ ಇದ್ರೂ ಆರಾಮಾಗಿ ಇದರಲ್ಲಿ ಒಣಗಾಕೊಂಡು ಜಿಪ್ ನ ಕ್ಲೋಸ್ ಮಾಡ್ಕೊಳ್ಬಹುದು. ಈ ಡ್ರೈಯಿಂಗ್ ಕ್ಲಾತ್ ನ ತಗೊಂಡ್ಮೇಲೆ ಏನಾದ್ರೂ ಒಣಗಾಕ್ದಾಗ ಪಕ್ಷಿಗಳನ್ನ ಕಾಯ್ಕೊಂಡು ಕುತ್ಕೋಬೇಕು ಅನ್ನೋ ಟೆನ್ಷನ್ ಇರಲ್ಲ. ಎಲ್ರೂ ಮನೆಯಲ್ಲೂ ಈ ತರದ ಒಂದು ಪ್ರಾಡಕ್ಟ್ ಇರಲೇಬೇಕು. ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ತೀನಿ. ನಿಮ್ಗೇನಾದ್ರೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಟೆರೆಸ್ ಮೇಲೆ ಕಾಳು ಒಣಗಾಕ್ದಾಗ ಪಕ್ಷಿಗಳು ಬಂದು ಅದನ್ನ ತಿಂದು ಹಾಳು ಮಾಡುತ್ತೆ ಅನ್ನೋ ಟೆನ್ಷನ್ ನಿಮ್ಗೂ ಸಹ ಇದ್ರೆ ಈ ಡ್ರೈಯಿಂಗ್ ಕ್ಲಾತ್ ನ ಮಿಸ್ ಮಾಡದೆ ಪರ್ಚೇಸ್ ಮಾಡಿ. ಇದರಲ್ಲಿ ಕೆಳಗಡೆ ಕಾಟನ್ ಕ್ಲಾತ್ ಹಾಗೇನೆ ಮೇಲೆ ಈ ರೀತಿ ನೆಟ್ ಮತ್ತೆ ಜಿಪ್ ನ ಕೊಟ್ಟಿರೋದ್ರಿಂದ ಎಲ್ಲಾ ರೀತಿ ಕಾಳು ಹಪ್ಪಳ ಸಣ್ಗೆ ಏನೇ ಇದ್ರೂ ಆರಾಮಾಗಿ ಇದರಲ್ಲಿ ಒಣಗಾಕೊಂಡು ಜಿಪ್ ನ ಕ್ಲೋಸ್ ಮಾಡ್ಕೊಳ್ಬಹುದು. ಈ ಡ್ರೈಯಿಂಗ್ ಕ್ಲಾತ್ ನ ತಗೊಂಡ್ಮೇಲೆ ಏನಾದ್ರೂ ಒಣಗಾಕ್ದಾಗ ಪಕ್ಷಿಗಳನ್ನ ಕಾಯ್ಕೊಂಡು ಕುತ್ಕೋಬೇಕು ಅನ್ನೋ ಟೆನ್ಷನ್ ಇರಲ್ಲ. ಎಲ್ರೂ ಮನೆಯಲ್ಲೂ ಈ ತರದ ಒಂದು ಪ್ರಾಡಕ್ಟ್ ಇರಲೇಬೇಕು. ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ತೀನಿ. ನಿಮ್ಗೇನಾದ್ರೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.